ಹ್ಯಾಪಿ ಭೂತ ಆಗಿರೋ ಲಾಭ ತಗೊಂಡ. ಇಲ್ಲಿ ಯಾವಾಗ ಬೇಕಾದ್ರೂ ಆಟ ಬದಲಾಗಬಹುದು. 1 2 3 ಹಲೋ. ಚೀಟಿಂಗ್ ಮಾಡಿದ್ರೆ ನಾನು ಹೇಗ್ ಸೋಲಿಸ್ತೇನೆ ನಿನ್ನ? ಮಾಯ ಆಗೋಕ್ಕಾಗಲ್ಲ ಅಂದ್ರೆ ಅದು ನಿನ್ ಮನುಷ್ಯ ಆಗಿರೋ ಪ್ರಾಬ್ಲಮ್. ನಮ್ ಬೂತ್ಗಳಿಗೆ ಅದರಿಂದ ಏನು? ಅಯ್ಯೋ ಅಜ್ಜಿ ಕೊಬ್ಬಿನಕ್ಕಿ ಬೇಗ. ಅಜ್ಜಿ ಯಾವಜ್ಜಿ? ಯಾರಜ್ಜಿ? ಹ್ಯಾಪಿ ಯಾರು ಯಾರು? ಹೇಗಿದ್ಯಾ ಹ್ಯಾಪಿ? ಅಜ್ಜಿ ಅಜ್ಜಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ ಹ್ಯಾಪಿನ ಮಾತಾಡ್ಸಲ್ವಾ? ಅತ್ತೇವ್ರೆ, ಇಷ್ಟು ವರ್ಷಗಳ ಬಳಿಕ ಅಕಸ್ಮಾತ್ ಆಗಿ ಹೇಗಿದೆ ನಿನ್ ಮೀಸೆ? ಅಮ್ಮ. ಓ ನನ್ ಮಗಳೇ. ಹಾಯ್ ಅಜ್ಜಿ. ಇದ್ಯಾರಿದು? ಯಾರು? ಎಲ್ಲಿ? ಯಾರಿಲ್ವಲ್ಲ ಇಲ್ಲಿ. ಇವನು ಪಿನಾಕಿ, ನಮ್ಮ ಫ್ಯಾಮಿಲಿಯ ಹೊಸ ಭೂತ. ಹೊಸ ಭೂತಾನ? ಅರೆ ನಿಮ್ಗೆ ಗೊತ್ತೇ ಇದೆ, ಆಂಟಿ ನನ್ನ ಗಪ್ಪುನ ದತ್ತು ತಗೊಂಡ ಹಾಗೆ ಇವನು ದತ್ತು ತಗೊಂಡಿದ್ದಾರೆ. ಈಗ ಇವನು ನಮ್ ಜೊತೆನೇ ಇರ್ತಾನೆ. ಓ ಬಾ ನನ್ಕಂದ, ಬಾ 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 ಅಜ್ಜಿ ಹತ್ರ ಬಾ. ಇದೇನಿದು? ಇವನು ಇಷ್ಟೊಂದು ಬೆಚ್ಚಗಿದಾನಲ್ಲ, ಇವನಿನ್ನು ಮನುಷ್ಯನಾಗಿ. ಇಲ್ಲ ಇಲ್ಲ ಇಲ್ಲ, ಇವನು ಹೊಸದಾಗಿ ಭೂತ ಆಗಿದ್ದಾನೆ ಅಲ್ವಾ, ಅದಕ್ಕೆ. ಬನ್ನಿ ಅಜ್ಜಿ, ತಿಂಡಿ ಮಾಡೋಣ. ಸೂರ್ಯ ಆಂಟಿ ಮಾಡಿರೋದು ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಬನ್ನಿ. ಅಯ್ಯೋ ಸರಿಯಾಗಿ ಸಿಕ್ಕಾಕೊಂಡಲ್ಲ, ಹೇಗ್ ತಪ್ಪಿಸ್ಕೊಳ್ಳಪ್ಪ? ಇಲ್ಲೇನೋ ಎಡವಟ್ಟಿದೆ. ಅದು ಏನೂ ಇಲ್ಲ, ನೀವು ನಡೀರಿ. ಬನ್ನಿ ಎಲ್ರು ಟೇಬಲ್ ಹತ್ರ. ಇವನ್ ಯಾವ ರೀತಿ ಭೂತ? ಇವನಿಗೆ ಗೋಡೆಯಿಂದ ಒಳಗೂ ಹೋಗಕ್ಕಾಗಲ್ಲ. ಸಿಕ್ಕಾಕೊಂಡ್ವಿ. ಹೊಸದಾಗಿ ಭೂತ ಆಗಿದ್ದನಲ್ವಾ, ಅದಕ್ಕೆ ಇನ್ನು ಹೀಗೆ. ನನಗೂ ಕಾಣಿಸ್ತು. ಅವನು ಗೋಡೆನೂ ದಾಟಕ್ಕಾಗ್ಲಿಲ್ಲ, ಅವನಿಗೆ ಹಾರ್ಕೊಂಡ್ ಬರಕ್ಕೂ ಆಗ್ಲಿಲ್ಲ. ಹೀಗೆಲ್ಲ ಆಗ್ಲೇಬಾರ್ದು. ಅತ್ತವ್ರೆ, ನೀವಂತೂ ಬದಲಾಗೇ ಇಲ್ಲ, ಹಾಗಿದ್ದೀರ ಹಾಗೇ ಇದ್ದೀರಾ. ಖಂಡಿತವಾಗಿ ಶಕ್ತಿಯಲ್ಲಿ ಚಾರ್ಜ್. ಇದೊಂದೇ ನೀನ್ ಸರಿಯಾಗಿ ಹೇಳಿದ್ದು. ಯಾಕಂದ್ರೆ ಒಳ್ಳೆ ಅಭ್ಯಾಸಗಳು ಬದಲಾಗಬಾರ್ದು ಅಲ್ವಾ ಹುಡುಗ? ಅಯ್ಯೋ, ಆ ಹೊಸ ಹುಡುಗ ಎಲ್ಲಿ ಹೋದ? ಅಲ್ಲೋಡಿ, ಅಲ್ಲಿದ್ದಾನೆ. ಉಲ್ಟಾ ಉಲ್ಟಾನ? ಉಲ್ಟಾ ಸೀದಾ ಆಗ್ಬಿಟ್ನಲ್ಲ ಈಗ. ಅಯ್ಯೋ, ಇವನಿಗೆ ಯಾಕೆ ನೀವ್ ಯಾರು ಸರಿಯಾಗಿ ಟ್ರೈನಿಂಗ್ ಕೊಡ್ತಿಲ್ಲ ಅಂತ. ಭೂತಗಳ ಕೆಲಸ ಯಾವ್ದು ಸರಿಯಾಗಿ ಮಾಡ್ತಿಲ್ಲ. ನಿನಗೆ ನಾನ್ ಟ್ರೈನಿಂಗ್ ಕೊಡ್ತೀನಿ. ಈ ನಿನ್ ಸೂರ್ಯ ಆಂಟಿ, ಹ್ಯಾಪಿ ಮತ್ತೆ ಗಪ್ಪುನು, ಇವ್ರಿಗೆಲ್ಲ ಯಾರು ಹೇಳ್ಕೊಟ್ಟಿರೋದು? ಸರಿಯಾಗೆ ಹೇಳಿದ್ರಿ, ನಾನೇ. ಆದ್ರೆ ಇವ್ರಿಗೆ ಮಾತ್ರ ಸರಿಯಾಗಿ ಹೇಳ್ಕೊಡಕ್ಕೆ ಆಗ್ಲಿಲ್ಲ. ನೀವೆಲ್ಲ ಅಜ್ಜಿಗೆ ಯಾಕೆ ನಿಜ ಹೇಳಲಿಲ್ಲ? ಮನುಷ್ಯರು ಅಷ್ಟೊಂದ್ ಕೆಟ್ಟವ್ರಾ? ಅಂತ ವಿಷಯ ಏನೂ ಇಲ್ಲ ಪಿನಾಕಿ. ಭೂತಗಳು ಮತ್ತೆ ಮನುಷ್ಯರ ಮಧ್ಯೆ ಜನ್ಮ ಜನ್ಮಾಂತರಗಳಿಂದ ಕಿತ್ತಾಟ ನಡೀತಾನೆ ಇದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ. ಅಳಿಯ ಮತ್ತೆ ಅತ್ತೆ ಮಧ್ಯೆ ಇರೋ ಕಿತ್ತಾಟದ ಹಾಗೇನೆ. ಈಗ ಏನ್ ಮಾಡೋದು? ಇವನ ಬಚ್ಚಿಡೋಕ್ಕೂ ಆಗಲ್ಲ. ನಾಳೆಯಿಂದ ಇವನ ಟ್ರೈನಿಂಗ್ ಬೇರೆ ಶುರುವಾಗುತ್ತೆ. ಅರೆ ಟ್ರೈನಿಂಗ್ ಹೆಸರಲ್ಲಿ ಎಲ್ಲಾ ವಿಷಯ ಹೊರ ಬಂದ್ಬಿಡುತ್ತೆ. ಮೂಳೆ ತಿನ್ಕೊಂಡು ಯೋಚನೆ ಮಾಡ್ಬಿಡಿ. ನಾನ್ ಭೂತ ತರಾನೇ ಸರಿಯಾಗಿ ಆಕ್ಟಿಂಗ್ ಮಾಡ್ತೀನಿ. ನೀವೂನು ಮನುಷ್ಯರ ತರ ಆಕ್ಟಿಂಗ್ ಮಾಡ್ತೀರಲ್ಲ. ಭೂತಗಳಿಗೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ, ಮನುಷ್ಯರಾಗಂತೂ ಖಂಡಿತವಾಗಿ ಇಲ್ಲ. ಆದ್ರೆ ಮನುಷ್ಯರಿಗೆ ಭೂತಗಳಾಗಿರೋದು ಮಿಷನ್ ಇಂಪಾಸಿಬಲ್. ನಂಗನ್ಸುತ್ತೆ ಇವಾಗ ನಾವು ಮ್ಯಾಜಿಕ್ ಮಾಡ್ಬೇಕು ಅಂತ. ಮ್ಯಾಜಿಕ್ ಕಣ್ಣುಗಳಿಗೆ ಮಾಡೋ ಮೋಸ. ಅಜ್ಜಿಗೆ ಈಗ ನಂಬಿಕೆ ಬರಬೇಕು ಅಂದ್ರೆ ನಾವು ಅವ್ರ ಕಣ್ಣಿಗೆ ಮೋಸ ಮಾಡ್ಬೇಕು ಅಷ್ಟೇ. ನಾನು ಅದನ್ನ ಆಗ್ಲೇ ಶುರು ಮಾಡಿದ್ದೀನಿ. ಇಲ್ಲ ಅಂದ್ರೆ ಇವನು ಇಷ್ಟೊತ್ತಿಗೆ ಮನೆಯಿಂದ ಹೊರಗಿರ್ತಿದ್ದ. ನಾವು ಒಂದನ್ನ ನೆನಪಲ್ಲಿಟ್ಕೋಬೇಕು, ಏನು ಅಂದ್ರೆ ಅವ್ರ ಕಣ್ ಮುಂದೆ ಪಿನಾಕಿ ತಪ್ಪುಗಳು ಕಾಣಿಸ್ಬಾರ್ದು. ನೋ ಮಿಸ್ಟೇಕ್. ಏನ್ ಹೇಳ್ದೆ ಹ್ಯಾಪಿ? ನೀವಂತೂ ಇವನ್ನ ಸುಮ್ನೆ ಬೈತಾನೆ ಇರ್ತೀರಾ. ಎದ್ದೇಳು ಮಗು, ಟ್ರೈನಿಂಗ್ ಸಮಯ ಆಗಿದೆ. ಎಲ್ಲರಿಗೂ ಯಾರು ಹೇಳ್ಕೊಟ್ಟಿರೋದು ಹೇಳೋ? ನೀವೇ ಅಜ್ಜಿ. ಈ ತರ ಅವಕಾಶ ಮತ್ತೆ ಯಾವತ್ತೂ ಸಿಗಲ್ಲ. ಯಾವುದು?
ಮಕ್ಳಿಂಗೆ ಕಚ್ಗುಳಿ ಇಡೋದು. ಏ ಆ ಕಡೆ ಹೋಗೋ ಹ್ಯಾಪಿ. ಈ ಕೊತ್ತಂಬರಿ ಸೊಪ್ಪಿನ ಕೇಕ್ ನ ನೀನ್ ಜೋರಾಗಿ ಎಸಿಬೇಕು, ಮತ್ತೆ ಇದು ನೇರವಾಗಿ ಕಪ್ಪು ಮುಖಕ್ಕೆ ಹೊಡಿಬೇಕು. ಹೀಗೆ ತಗೋ, ಈಗ ನಿನ್ ಸರ್ದಿ. ಕಮ್ ಆನ್ ಪಿನಾಕಿ. ಅರೆ ಇದಂತೂ ಹ್ಯಾಪಿಯ ಚಮತ್ಕಾರ. ಮತ್ತೆ ಇದು ಅಜ್ಜಿ ಕೈ ಚಳಕ. ಈಗ್ಲಾದ್ರೂ ಅರ್ಥ ಆಯ್ತಾ? ಪಟಾಕಿ ಅಜ್ಜಿ ಬೇಡ, ಇನ್ನ ನಮಗ್ ಸಾಕಾಗೋಗಿದೆ. ಅಯ್ಯೋ, ಇಷ್ಟಕ್ಕೆ ಸುಸ್ತಾಗೋಯ್ತಾ? ನಡೀರಿ, ಬೇಗ ಶುರು ಮಾಡಿ. ಹಗ್ಲೊತ್ತಲಿ ಪಟಾಕಿನ, ಅದು ಮೂರು. ಇದ್ರ ಅರ್ಥ ಮಮ್ಮಿ ಹಲೋ ಮಕ್ಕಳ. ಇವ್ರಿಲ್ಲ ಏನ್ ಮಾಡ್ತಿದ್ದಾರೆ? ಸದ್ಯ ನಮ್ಮ ಮಮ್ಮಿ ಬಂದ್ಬಿಟ್ರಲ್ಲ, ನನಗೀಗ ಏನು ಟೆನ್ಷನ್ ಇಲ್ಲ ಮಕ್ಕಳನ್ನ ಬಿಟ್ಟು ಹೋಗೋದಿಕ್ಕೆ. ಯಾಕೆ ನನ್ ಜೊತೆ ಬಿಟ್ಟು ಹೋಗೋದಕ್ಕೆ ನಿಮ್ಗೆ ಟೆನ್ಷನ್ ಆಗ್ತಿತ್ತ ಅಳಿ ಅಂದ್ರೆ? ನನ್ಗೂ ಹಾಗೆ ಅನ್ನಿಸ್ತೀನಿ. ಇಲ್ಲ ಇಲ್ಲ, ಐಡಿಯಾ ಬಬ್ಲಿದೆ ಇದು. ನಾನೇ ಅವ್ರಿಗೆ ಹೇಳಿದ್ದೆ, ಮಕ್ಕಳಿಗೂ ಕೂಡ ಅವ್ರ ಅಜ್ಜಿಯಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರ್ಬೋದು ಅಂತ. ನೀನ್ ಚಿಂತೆ ಮಾಡ್ಬೇಡ ಬಬ್ಲಿ, ಈಗ ನಾನ್ ಬಂದಿದ್ದೀನಲ್ಲ, ನೀವಿಬ್ರು ಆರಾಮಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬನ್ನಿ, ಓಕೆನಾ? ಹಾಗೆ ಬರ್ಬೇಕಾದ್ರೆ ನನ್ಗೆ ಬರ್ಫ್ ತಗೊಂಬನ್ನಿ, ಓಕೆನಾ? ಚಿಂತೆ ಬಬ್ಲಿಗಲ್ಲ, ನಿಮ್ ಮಗಂಗ್ ಆಗ್ತಿದ್ದು. ಆಗ್ಲೇಬೇಕು. ಬಾಯ್ ಬಾಯ್ ಬಬ್ಲಿ. ಬಾಯ್ ಬಾಯ್ ಮಗನೇ. ಹ್ಯಾಪಿ ಜರ್ನಿ. ನಾವಿಬ್ರು ಹೊರಡ್ತೀವಿ ಈಗ. ಬಾಯ್ ಮಕ್ಕಳೇ. ನಡೀರಿ ಮಕ್ಳ, ನಾನ್ ನಿಮ್ಗೋಸ್ಕರ ನಿಮ್ ಫೇವ್ರೇಟ್ ಐಸ್ ಕ್ರೀಮ್ ತಂದಿದ್ದೀನಿ. ನಿಮಗೆ ಯಾಕೆ ಅನ್ಸುತ್ತೆ ಅವ್ರೀಗ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ದಾರೆ ಅಂತ? ಮತ್ತೆ ನಿಮ್ಗೆ ಹೇಗ್ ಗೊತ್ತು ಹೇಳಿ ಅವ್ರಿಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ ಅಂತ? ನನಗ ಅನ್ನಿಸ್ತಿಲ್ಲ, ನನಗ್ ಗೊತ್ತಿದೆ. ಯಾಕಂದ್ರೆ ನಾನೇ ಅವರ ಫೇವ್ರೇಟ್. ನೀವಲ್ಲ, ನಾನು ಅವ್ರ ಫೇವ್ರೇಟ್. ನೀವಲ್ಲ, ನಾನೇ ಅವ್ರ ಫೇವ್ರೇಟ್. ಇಲ್ಲ ಇಲ್ಲ, ನಾನು ನಾನೇ ತಾನೇ ನಿಮ್ ಫೇವ್ರೇಟ್ ಹೇಳಿ. ನಡೀರಿ, ಒಳಗ್ ಹೋಗಿ ಎಲ್ರು ಐಸ್ ಕ್ರೀಮ್ ತಿನ್ನೋಣ. ಸರಿಯಾಗಿ ಹೇಳ್ದೆ ಪಿನಾಕಿ. ಇವ್ರಿಗೆಲ್ಲ ಬಿಸಿಲಲ್ಲಿ ತಲೆ ಬಿಸಿ ಆಗೋಗಿದೆ. ನಡೀರಿ. ಫೇವ್ರೇಟ್ ನಾನೇನೆ, ಅದನ್ನ ಎಲ್ರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ. ತಗೊಳ್ಳಿ ಮಕ್ಕಳ ಐಸ್ ಕ್ರೀಮು. ಥ್ಯಾಂಕ್ ಯು ಅಜ್ಜಿ. ಬೇಗ ಮುಗಿಸ್ಬೇಕು. ತಿನ್ನು ತಿನ್ನು ತಿನ್ನು. ಗರ್ಮಾ ಗರಂ ರಸಗುಲ್ಲ. ಎಷ್ಟು ಚೆನ್ನಾಗಾಗಿದ್ಯಾ ನನ್ ಮಗು. ಬೇಗ ತಿನ್ನು. ತಗೋ, ನೀನು ತಿನ್ನು. ಹೊಟ್ಟೆ ತುಂಬಾ ಊಟ ತಿನ್ನೂರಂತೆ ನೀವೆಲ್ಲ. ಬೇಗ ತಿನ್ನಿ ಮಕ್ಕಳೇ. ಈಗ ತಿನ್ನಿರಂತೆ ಗುಲಾಬ್ ಜಾಮೂನ್. ಆದ್ರೆ ಅಜ್ಜಿ, ಇದು ಮುಗೀತಾನೆ. ನನ್ಗೇನು ಹೇಳ್ಬೇಡ, ನೀವೆಲ್ಲ ಇದನ್ನ ತಿಂದು ಮುಗಿಸ್ಬೇಕು. ತಗೋ ತಗೋ ತಗೋ, ಬಾಯ್ ತೆಗಿ. ಅಲ್ಲಿ ನೋಡಿದ್ರ, ಅಲ್ಲಿ ತಿನ್ಸಿ ಏನ್ ಮಾಡ್ಸಿದ್ರು ಅಂತ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ನೋಡಿ, ಈಗ ಹೊಟ್ಟೆ ತುಂಬಾ ತಿಂದಿದ್ದೀರಾ. ಹೌದು ಅಜ್ಜಿ, ತುಂಬಾ ತಿನ್ಬಿಟ್ಟಿದೀವಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಆರಾಮ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೋ ದಿನದ ಮೇಲೆ ಬಂದಿದ್ದೀನಿ. ಸ್ವಲ್ಪ ಸಂತೋಷವಾಗಿರೋಣ. ಮ್ಯೂಸಿಕ್. ನಮಗೆ ಅಲ್ಲಾಡಕ್ಕೆ ಆಗ್ತಿಲ್ಲ. ಈ ಅಮ್ಮಮ್ಮ ಜೊತೆ ಓಡಕ್ ನೋಡ್ತೀಯಾ? ಮತ್ತೆ ಈ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡಲ್ವಾ? ಇಲ್ಲ ಅಜ್ಜಿ, ಡ್ಯಾನ್ಸ್ ಮಾಡ್ತೀವಲ್ಲ. ಮತ್ತೆ ಬನ್ನಿ ಡ್ಯಾನ್ಸ್ ಮಾಡೋಣ ಮಕ್ಕಳೇ. ನಿಮ್ಮೆಲ್ರೂ ಎನರ್ಜಿ ಏನಾಯ್ತು? ಡ್ಯಾನ್ಸ್ ಮಾಡಿ ಮತ್ತೆ. ಫಿಟ್ ಆಗಿರ್ಬೇಕು ಅಂದ್ರೆ ಬರೀ ಎಕ್ಸರ್ಸೈಸ್ ಅಲ್ಲ, ಕೊಡಿರಿ ಹಾಗಲ್ಕಾಯಿ ಮತ್ತೆ ನಿಂಬೆ ಹಣ್ಣಿ ಜ್ಯೂಸ್. ಬೇಡ ಅಜ್ಜಿ, ಬೇಡ ಪ್ಲೀಸ್. ಹೌದಾ? ಅವ್ರು ಕೊಟ್ಟಿದ್ದ ಐಸ್ ಕ್ರೀಮ್ ತಿನ್ನಕ್ಕಾಗತ್ತೆ, ಆದ್ರೆ ನಾನ್ ಕೊಟ್ಟಿದ್ದ ಹೆಲ್ದಿ ಜ್ಯೂಸ್ ನ ಕುಡಿಯಕ್ಕಾಗಲ್ಲ.